ಗೊತ್ತಾಗದೇ ಇದ್ದವರು ವಿಡಿಯೋ ಮೇಲೆ ಮತ್ತೊಮ್ಮೆ ಟಚ್ ಮಾಡಿ ಆ ಮೂಲಕ ಸೆಟ್ಟಿಂಗಲ್ಲಿ ಆಡಿಯೋ ಟ್ರ್ಯಾಕ್ ಬದಲು ಮಾಡಿಕೊಂಡ್ರೆ ಇಂಗ್ಲೀಷಿನಲ್ಲಿ ಬರ್ತಾ ಇದ್ದರೆ ಯೂಟ್ಯೂಬಿಂದ ಡಬ್ ಆಗಿದ್ದರೆ ಕನ್ನಡದಲ್ಲಿ ಮತ್ತೆ ಪ್ಲೇ ಆಗುತ್ತೆ. ಓಂ ಮಾತ್ರೇ ನಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತ್ರೇ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ಕಾರ್ತಿಕ ಮಾಸ 22/10/25ರಿಂದ 20/11/25ರವರೆಗೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಈ ಕಾರ್ತಿಕ ಮಾಸದ ಶುಭಾಶಯಗಳು ತಮಗೆ. ಜ್ಯೋತಿಯನ್ನು ಬೆಳಗಿಸುವ ವಿಶೇಷವಾದಂತಹ ಮಾಸ ಕಾರ್ತಿಕ ಮಾಸ. ಜ್ಯೋತಿ ಮತ್ತು ಪರಮಾತ್ಮ ಮತ್ತು ನಮ್ಮ ಜ್ಞಾನ ಎಲ್ಲವೂ ಕೂಡ ಒಂದೇ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೂ ಪೂರ್ಣ ಹಾಗೆಯೇ ಉಳಿಯುವಂಥದ್ದು ಪರಮಾತ್ಮ. ಅನೇಕ ಕೋಟಿ ಜೀವ ಜಂತುಗಳಲ್ಲಿ ಪ್ರವೇಶ ಮಾಡಿದರೂ ಮೂಲ ಪರಮಾತ್ಮ ಹಾಗೆ ಇರ್ತಾನೆ. ಹಾಗೆಯೇ ಅನೇಕ ಜ್ಯೋತಿಗಳನ್ನು ಒಂದೇ ಜ್ಯೋತಿಯಿಂದ ಬೆಳಗಿದಾಗ ಮೂಲ ಜ್ಯೋತಿ ಹಾಗೆ ಇರುತ್ತೆ. ಲಕ್ಷ ಜ್ಯೋತಿಗಳನ್ನು ಬೆಳಗಿಸಿದರೂ ಮೂಲ ಜ್ಯೋತಿ ಹಾಗೆ ಇರುತ್ತೆ. ಹಾಗೆಯೇ ನಮ್ಮ ಜ್ಞಾನವೂ ಕೂಡ ಅನೇಕರಿಗೆ ಹಂಚಿದಾಗ ಆ ಜ್ಯೋತಿ ಮೂಲ ಜ್ಞಾನ ಜ್ಯೋತಿ ಹಾಗೆ ಇರ್ತದೆ. ಹಾಗಾಗಿ ಪಾಪೋಪಿರಿಯತೆ ಏನ ತಮಸ್ಸೂರ್ಯೋದಯ ಯಥಾ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ. ಈ ಶ್ಲೋಕವನ್ನು ಕಾರ್ತಿಕ ಮಾಸದಲ್ಲಿ ಹೇಳ್ತಾ ಆ ಎಲ್ಲ ಪಾಪಗಳು ಕೂಡ ಸೂರ್ಯನ ಉದಯದಿಂದ, ಸೂರ್ಯನ ಬೆಳಕಿನಿಂದ ಕತ್ತಲೆ ಹೇಗೆ ನಿವಾರಣೆ ಆಗುತ್ತೋ ಹಾಗೆ ನಮ್ಮ ಅಜ್ಞಾನವೆಲ್ಲ ಕೂಡ ದೀಪ ಬೆಳಗುವುದರಿಂದ ಸಂಪೂರ್ಣವಾಗಿ ದೂರವಾಗಿ ನಮಗೆ ಎಲ್ಲ ರೀತಿಯಾದಂತಹ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ. ಆತ್ಮಜ್ಯೋತಿಯನ್ನು ಪ್ರಕಾಶ ಮಾಡಿಕೊಳ್ಳಿಕ್ಕಾಗಿ ಈ ನಿತ್ಯವೂ ಆ ದೀಪಜ್ಯೋತಿಯನ್ನು ನಮಿಸೋಣ. ಹಾಗಾಗಿ ದೀಪಾವಳಿ, ವೈಕುಂಠ ಚತುರ್ದಶಿ, ಧನ್ವಂತರಿ ಜಯಂತಿಯಂತಹ ಮಹಾಪರ್ವಗಳ ಶುಭಾಶಯಗಳು ಕೂಡ ತಮಗೆ. ಈ ಕಾರ್ತಿಕ ಮಾಸ ತಮಗೆ ಎಲ್ಲ ರೀತಿಯಾದ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಸಮಸ್ತ ವಿಧವಾಗಿ ಬಾಳಿನಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡಲಿ ಎಂಬುವ ಆಶಯದೊಂದಿಗೆ ಈ ಕಾರ್ತಿಕ ಮಾಸದಲ್ಲಿ ಗೋಚಾರವನ್ನು ನೋಡೋಣ. 24/10/25 ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡುತ್ತಿದ್ದಾನೆ. ತೃತೀಯ ಶುಕ್ರವಾರದಂದು ಬುಧನ ಪ್ರವೇಶ. ಹಾಗೆ 27/10/25ರಂದು ಚತುರ್ಥಿಯ ದಿವಸ ಸೋಮವಾರದಂದು ಕುಜನು ವೃಶ್ಚಿಕ ರಾಶಿಗೆ ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ. ದ್ವಾದಶಿ ಭಾನುವಾರದಂದು ಅಂದರೆ 2/11/25ರಂದು ಕನ್ಯಾ ರಾಶಿಯಿಂದ ತುಲಾರಾಶಿಯನ್ನು ಶುಕ್ರನು ಪ್ರವೇಶ ಮಾಡುತ್ತಿದ್ದಾನೆ. ಹಾಗೆಯೇ ಭಾನುವಾರ ದ್ವಾದಶಿಯ ದಿನ ಸೂರ್ಯನು ವೃಶ್ಚಿಕ ರಾಶಿಯನ್ನು ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ. 16/11/25 ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ. ಹಾಗೆಯೇ 5/11/25 ಬುಧವಾರ ಕಾರ್ತಿಕ ಪೌರ್ಣಿಮೆ ಮೇಷರಾಶಿಯಲ್ಲಿ. 20/11/25 ಗುರುವಾರ ಅಮಾವಾಸ್ಯೆ ತುಲಾರಾಶಿಯಲ್ಲಿ. ಮುಂದೆ ನೋಡುವ ಮುನ್ನ ನಿಮಗೊಂದು ಸದವಕಾಶ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹೇಗೆಂದರೆ ಶ್ರೀ ಸರಸ್ವತಿ ಧ್ಯಾನಂ ಅಂಡರಲ್ಲಿ #ಪೀಪಲನ್ನು ನಾವು ಪ್ರಾರಂಭಿಸಿದ್ದು. ವಾಟ್ಸಪ್ ಮತ್ತು RTIಯಲ್ಲಿ ಕ್ವಶನ್ ಪರ್ಸನ್ ಎಂಬುದಾಗಿ ನಿಮ್ಮ ನಂಬರ್ ಅಪ್ಲೋಡ್ ಆಗ್ತಾ ಹೋಗುತ್ತೆ, 1 2 3 ಎಂಬುದಾಗಿ. ನಿಮ್ಮ ಪ್ರಶ್ನೆಯನ್ನು ಸರಸ್ವತಿ ಧ್ಯಾನಕ್ಕೆ ಸಂಬಂಧಿಸಿದ ಯಾವುದೇ ಸಂದೇಹವನ್ನು ಪ್ರಶ್ನೆ ಮೂಲಕವಾಗಿ ನಿಮ್ಮ ಊರು, ನಿಮ್ಮ ಪ್ರೊಫೆಷ್ನಲ್ ಮತ್ತು ನಿಮ್ಮ ಹೆಸರನ್ನು ನೀವು ಹೇಳುವ ಮೂಲಕ ಒಂದು ವಿಡಿಯೋ ಕ್ಲಿಪ್ಪನ್ನು ನಮಗೆ ಕಳಿಸಿದರೆ ಆ ವಿಡಿಯೋ ಕ್ಲಿಪ್ ಜೊತೆಗೆ ನಿಖರವಾದ ಉತ್ತರದ ಒಂದು ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ #ಪೀಪಲ್ ಅಂಡರಲ್ಲಿ. ಹಾಗಾಗಿ ತ್ವರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ಸದವಕಾಶ ಬಳಸಿಕೊಳ್ಳಿ. ಕಾರ್ತಿಕ ಮಾಸವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಹೇಗೆ ಮೂಡಿಸುತ್ತಿದೆ ನೋಡೋಣ ಬನ್ನಿ. ಸಿಂಹರಾಶಿಯ ಅಧಿಪತಿಯಾದಂತಹ ರವಿಯು ತೃತೀಯದಿಂದ ಮಿತ್ರಕ್ಷೇತ್ರವಾದ ಚತುರ್ಥಕ್ಕೆ ಪ್ರವೇಶ ಮಾಡುತ್ತಿದ್ದಾನೆ. ಶತ್ರುಕ್ಷೇತ್ರದಲ್ಲಿದ್ದಂತಹ ರವಿಯು ಮಿತ್ರಕ್ಷೇತ್ರವನ್ನು ಪ್ರವೇಶ ಮಾಡ್ತಾ ಇರುವಂತಹ ಒಂದು ಭೌಗೋಳಿಕ ಘಟನೆಯಿಂದ ಕಾರ್ತಿಕ ಮಾಸದಲ್ಲಿ ಸಿಂಹರಾಶಿಯವರಿಗೆ ಅತ್ಯುತ್ತಮವಾದ ಫಲ ಲಭ್ಯವಾಗುವುದರಲ್ಲಿ ಸಂದೇಹ ಇಲ್ಲ. ಆದರೆ ಅನೇಕ ವಿಷಯಗಳನ್ನು ಇಲ್ಲಿ ಗಮನಿಸುವುದು ಅತ್ಯಂತ ಸೂಕ್ತ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡುವುದು ಅತ್ಯುತ್ತಮ ಎಂದು ಭಾವಿಸುತ್ತೇನೆ. ನಿಮಗೆ ಒಳ್ಳೆಯ ಫಲ ಸಿಗಲಿ ಎಂಬುದಾಗಿ ನಾವು ಪ್ರಥಮವಾಗಿ ಮಹಾಗಣಪತಿಯಲ್ಲಿ, ನಾವು ನಂಬಿದ ನಾಗಶಕ್ತಿ ವಿನಾಯಕನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಕಾರಣ ರಾಶಿಯಲ್ಲಿಯೇ ಸ್ಥಿತನಾದ ಕೇತು
ಆ ಕೇತು ದೋಷದಿಂದಾಗಿ ಅನೇಕ ಫಲಗಳು ಎದುರುಗಡೆ ಇದ್ದರೂ ಕೂಡ ಅದನ್ನು ಪಡೆದುಕೊಳ್ಳಲು ಕಣ್ಣಿಗೆ ಕಾಣದ ಸ್ಥಿತಿಗಳು ಇರುವಂತಹ ಲಕ್ಷಣಗಳು ಕೇತುವಿನಿಂದ ಕಂಡುಬರುತ್ತದೆ. ಕನ್ನಡಿಯ ಗಂಟಾಗಿ ಲಾಭಾಂಶವು ಇರುವುದು ಇಲ್ಲಿ ಸ್ವಲ್ಪ ಕಷ್ಟಕರವಾಗಿ ಗೋಚರವಾಗುತ್ತದೆ. ಆದರೆ ಸತ್ಯ ಅದೇ ಆಗಿರುವುದಿಲ್ಲ. ಆದ್ದರಿಂದ ನಿಮ್ಮ ಪ್ರಯತ್ನಕ್ಕೆ ಸರಿಯಾದ ಫಲ ಸಿಗಬೇಕು ಎಂಬುದಾದರೆ ಗಣಪತಿಯ ಆರಾಧನೆ ತುಂಬ ಮುಖ್ಯವಾಗಿ ನಿಮಗೆ ಈ ವರ್ಷ ಪೂರ್ತಿ ಬೇಕಾಗಿದೆ. ಅದಕ್ಕಾಗಿ ನಾಗಶಕ್ತಿ ವಿನಾಯಕನ ಪ್ರಾರ್ಥನೆ ನಿಮಗೆ ಅತ್ಯಂತ ಬಲ ಕೊಡಬಲ್ಲದು. ವಿದ್ಯೆ, ವಿವಾಹ ಮತ್ತು ನಿಮ್ಮ ವೃತ್ತಿ ಅಂದರೆ ಯಜ್ಞ ಎಲ್ಲದರಲ್ಲೂ ಕೂಡ ವಿಘ್ನಗಳು ನಿವಾರಣೆ ಆಗಬೇಕಿದೆ. ಏಕೆಂದರೆ ಗುರುವು ಕೂಡ ಉಚ್ಚ ಸ್ಥಾನದಲ್ಲಿದ್ದರೂ ಕೂಡ ವ್ಯಯದಲ್ಲಿ ಕಂಡುಬರುವುದರಿಂದ ಅನೇಕರಿಗೆ ಯಾವುದೇ ರೀತಿಯಾದ ಲಾಭಾಂಶಗಳೇ ಗೋಚರವಾಗದೇ ಇರಬಹುದು, ಪಟ್ಟ ಪ್ರಯತ್ನಕ್ಕೆ ಸರಿಯಾದ ಫಲ ಸಿಗದೇ ಇರಬಹುದು, ಕೊನೆಯ ಹಂತದಲ್ಲಿ ಬಂದು ಕೈ ತಪ್ಪಿ ಹೋಗಬಹುದು. ಇಂತಹ ಎಲ್ಲ ದೋಷಗಳಿಗೆ ಗುರುವಿನ ಅಸ್ಥಿತಿಯೇ ಕಾರಣವಾಗ್ತದೆ. ಆ ಗುರುವು ಸುಸ್ಥಾನದಲ್ಲಿಲ್ಲದೇ ಇದ್ದಾಗ ಅಸ್ಥಾನದ ಗುರುವಿನಿಂದ ಇಂತಹ ಫಲಗಳು ಲಭ್ಯವಾಗಬಲ್ಲವು. ಆದ್ದರಿಂದ ಮೊದಲು ನಿಮಗೆ ಎಲ್ಲ ರೀತಿಯಿಂದಾಗಿ ವಿಘ್ನಗಳು ನಿವಾರಣೆಯಾಗಲಿ ಎಂಬುದಾಗಿ ಈ ಶ್ಲೋಕವನ್ನು ನಾಗಶಕ್ತಿ ವಿನಾಯಕನಲ್ಲಿ ನಾನು ಪಠಿಸುತ್ತೇನೆ. ನೀವು ಕೂಡ ಈ ಶ್ಲೋಕವನ್ನು ಬರೆದಿಟ್ಟುಕೊಂಡು ನಿತ್ಯವೂ ಕೂಡ ಧ್ಯಾನ ಮಾಡ್ತಾ ಬಂದರೆ ಅನೇಕ ವಿಘ್ನಗಳು ಮತ್ತು ಮುಂದೆ ದಾರಿ ತೋಚದಂತೆ ಇದ್ದರೆ ಅದಕ್ಕೆ ಸರಿಯಾದ ಮಾರ್ಗ ಆ ಮಹಾಗಣಪತಿಯಿಂದ ನಿಮಗೆ ಲಭ್ಯವಾಗಬಲ್ಲದು. ನಾಗಶಕ್ತಿ ವಿನಾಯಕನನ್ನು ಈ ರೀತಿ ಧ್ಯಾನಿಸಿ. ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ ಗಂಭೀರವದನಂ ದೇವಂ ಗಂಭೀಜಾಕ್ಷರಗರ್ವಿತಂ ಗಕಾರರೂಪಸರ್ವಸ್ವಂ ಗಂ ಗಣೇಶಂ ನಮಾಮ್ಯಹಂ ವಕ್ರತುಂಡಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇಷ್ಟು ಶ್ಲೋಕಗಳನ್ನು ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ತಾಯಿ ತಂದೆಯನ್ನು ನಮಸ್ಕರಿಸಿ, ದೂರದಲ್ಲಿದ್ದಲೇ ಮನಸ್ಸಿನಲ್ಲೇ ನಮಸ್ಕರಿಸಿ, ಆ ಮೂಲಕವಾಗಿ ಗುರುವಿನ ಪ್ರಾರ್ಥನೆಯನ್ನು ಮಾಡಿಕೊಂಡು ಜೀವಾಯಾಮ್ ಜೀವನಾರ್ಥಂ ತಂ ಜೀವಿಕಾ ಸಾಧನಾಯ ಚ ಏತಜ್ಜೀವನ ಲಕ್ಷ್ಯಾರ್ಥಂ ಗುರುಂ ನಿತ್ಯಂ ನಮಾಮ್ಯಹಂ. ಗುರುವು ವೇದದಲ್ಲಿ ಇರುವುದರಿಂದಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೀಂದೀರವೀಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಈ ಎರಡು ಶ್ಲೋಕಗಳನ್ನು ಸೇರಿಸಿ ಪಠನ ಮಾಡಿ. ಅದಕ್ಕೂ ಮುಖ್ಯವಾಗಿ ನಿಮ್ಮ ಕೆಲಸಗಳು ಕೈತಪ್ಪಿ ಹೋಗ್ತಾ ಇದ್ದರೆ ಇತ್ಯಾದಿಗಳಿಗೆ ನಿಮ್ಮ ಯೋಗವು ಭದ್ರವಾಗಿ ಕಾಣದೇ ಇದ್ದರೆ ಗುರು ಮಂತ್ರೋಪದೇಶವನ್ನು ಕೂಡ ನಮ್ಮಿಂದ ನೀವು ಪಡೆಯಬಹುದು. ಅದಕ್ಕಾಗಿ ಕೂಡ ನೀವು ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಆ ಗುರುವು ಸಂಪೂರ್ಣವಾದ ಗುರುಗ್ರಹದ ಫಲವು ನಿಮಗೆ ಲಭ್ಯವಾದಲ್ಲಿ ನಿಮ್ಮ ಯೋಗಗಳು ತೆರೆಯುತ್ತವೆ. ಅದಕ್ಕೋಸ್ಕರವಾಗಿ ಗುರು ಜಪದ ಅಗತ್ಯ ಇದೆ. ಗುರು ಹಿರಿಯರಲ್ಲಿ ಉತ್ತಮವಾದಂತಹ ಬಾಂಧವ್ಯದ ಅಗತ್ಯ ಇದೆ. ನಿಮ್ಮ ಹಿತವನ್ನು ಬಯಸುವಂತಹ ಹಿರಿಯರ ಮಾರ್ಗದರ್ಶನದ ಅಗತ್ಯ ಈ ಕಾರ್ತಿಕ ಮಾಸದಲ್ಲಿ ಖಂಡಿತವಾಗಿಯೂ ಇದೆ. ಹಾಗಾಗಿ ಇಲ್ಲಿ ಸಿಂಹರಾಶಿಯವರಿಗೆ ತೃತೀಯದಲ್ಲಿರುವಂತಹ ರವಿಯಿಂದ ಅಷ್ಟೊಂದು ಫಲಗಳು ಇಲ್ಲದೇ ಇದ್ದರೂ ಚತುರ್ಥಕ್ಕೆ ಪ್ರವೇಶವಾಗುವುದರಿಂದಾಗಿ ಕಾರ್ತಿಕ ಮಾಸದಲ್ಲಿ ರವಿಯು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿದ ನಂತರ ಅನೇಕ ವಿಧ ಮಾನಸಿಕ ಸಮಾಧಾನಗಳು ಮನೆ ಕಟ್ಟುವ ವಿಚಾರಗಳಲ್ಲೂ, ತಂದೆಯ ಆಸ್ತಿಯ ವಿಚಾರದಲ್ಲೂ, ಬಂಗಾರದ ಯೋಗದಲ್ಲೂ ಇತ್ಯಾದಿಗಳಲ್ಲಿ, ರಿಯಲ್ ಎಸ್ಟೇಟ್ ಇತ್ಯಾದಿಗಳಲ್ಲಿರಬಹುದು ಮತ್ತು ಅನೇಕ ವಿಧದ ಟ್ರೇಡಿಂಗ್ ಇತ್ಯಾದಿಗಳಲ್ಲಿರಬಹುದು ಉತ್ತಮ ಫಲ ಪಡೆಯುವುದಕ್ಕೆ ಸಾಧ್ಯತೆಗಳಿದೆ. ಆದರೆ ದೈವಾನುಕೂಲ ಇಲ್ಲದೇ ಇದ್ದರೆ ಮಾತ್ರ ನೀವು ಹಿನ್ನಡೆಯನ್ನು ಅನುಭವಿಸುವ ಯೋಗ ಕೂಡ ಇರ್ತದೆ. ಯಾರ ಜಾತಕದಲ್ಲಿ ಗುರುವು ಸರಿಯಾಗಿಲ್ಲವೋ ಆ ಒಂದು ಜಾತಕವು
ಈ ಒಂದು ಉತ್ತಮವಾದ ಫಲವನ್ನು ಪಡೆಯಲ್ಲಿ ಹಿನ್ನಡೆಯನ್ನು ಪಡೆಯುತ್ತಾರೆ. ಆದ್ದರಿಂದ ಆ ಜಾತಕರಿಗೆ ಗುರುಮಂತ್ರದ ಉಪದೇಶ ಅಗತ್ಯವಿರುತ್ತದೆ. ಮುಖ್ಯವಾಗಿ ಈ ಒಂದು ಕಾರ್ತಿಕ ಮಾಸ ಎನ್ನುವುದು ಅತ್ಯುತ್ತಮವಾದ ಫಲವನ್ನು ಕೊಡುವುದಕ್ಕೆ ಎಲ್ಲ ರೀತಿಯಾದಂತಹ ಗ್ರಹಸ್ಥಿತಿಗಳು ಸಹಾಯಕವಾಗಿವೆ. ಆದರೆ ಯಾವುದೇ ರೀತಿಯಾದಂತಹ ಗ್ರಹಸ್ಥಿತಿಯ ಫಲವನ್ನು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಗುರು ಅಸ್ಥಾನಗತನಾಗುವುದರಿಂದ, ವ್ಯಯದಲ್ಲಿಯೇ ಗುರು ಬರುವುದರಿಂದಾಗಿ ಅನೇಕ ವಿಧದ ದೋಷಗಳು, ಅರ್ಥಾತ್ ಆ ಪಾಪಗ್ರಹದ ಫಲಗಳು ಮೇಲೆ ಬರುವಂತಹ ಸಾಧ್ಯತೆಗಳಿರ್ತವೆ. ಅದಕ್ಕೋಸ್ಕರವಾಗಿ ಏನೆಲ್ಲ ಕ್ರಮವನ್ನು ಅನುಸರಿಸಬೇಕು ಎಂಬುದಾಗಿ ಚಿಂತನೆಯನ್ನು ಮಾಡಿದರೆ, ಮೊದಲನೆಯದಾಗಿ ಗುರು ಜ್ಞಾನಕಾರಕನು ಮತ್ತು ವಾಕ್ಕಾರಕ ದೇವಗುರು ಬೃಹಸ್ಪತಿ ಮಾತಿನ ಅಧಿಕಾರಿ. ನಾವು ಆಡುವ ಮಾತುಗಳು ಮತ್ತು ಕೇಳುವ ಮಾತುಗಳು ಅನುದ್ವೇಗಕರಂ ವಾಕ್ಯಂ ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಆ ರೀತಿಯಾಗಿ ಆಡುವ ವಾಕ್ಯವು ಉದ್ವೇಗವನ್ನು ಬೇರೆಯವರಿಗೆ ಉಂಟು ಮಾಡುವಂತಿರಬಾರದು. ಅದೇ ರೀತಿಯಾಗಿ ನಾವು ಯಾರಿಂದಲೇ ಯಾವುದೇ ವಾಕ್ಯವನ್ನು ಕೇಳಿದರೆ ನಮಗೆ ಕೂಡ ಉದ್ವೇಗ ಉಂಟಾಗಬಾರದು. ಉದ್ವೇಗ ಅಂದರೆ ಸಿಟ್ಟು, ಅಳು, ಬೇಸರ, ಅಪ್ಸೆಟ್ ಇತ್ಯಾದಿಗಳು. ಇದು ಯಾವುದೇ ಕೂಡ ಆದರೂ ಗುರು ಅನುಗ್ರಹ ಕಡಿಮೆ ಇದ್ದಾಗ ಮಾತ್ರ ಆಗ್ತದೆ. ಆದ್ದರಿಂದಾಗಿ ನಮ್ಮ ನಿತ್ಯ ಚಿಂತನೆಯಲ್ಲಿ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಾ ಬಂದರೆ, ದೇವನಾಮಸ್ಮರಣೆಯನ್ನು ಮಾಡ್ತಾ ಬಂದರೆ, ಕುಲದೇವತಾ ಸ್ಮರಣೆಯನ್ನು ಮಾಡ್ತಾ ಬಂದರೆ ಈ ಫಲ ಗುರುವಿನ ಗುರುತತ್ವ ಜಾಗೃತಿಯಾಗಬಲ್ಲದು. ಆದ್ದರಿಂದ ನಾವು ಆಡುವ ಮಾತುಗಳಲ್ಲಿರುವ ಶಬ್ದಗಳೇನಿದ್ದಾವೆ, ಪದಗಳೇನಿದ್ದಾವೆ, ಅದು ಒಳ್ಳೆಯ ಶಬ್ದಗಳಾಗಿದ್ದು, ಒಳ್ಳೆಯ ಪದಗಳಾಗಿದ್ದು, ಆ ಮೂಲಕವಾಗಿ ಒಳ್ಳೆಯ ಶಬ್ದ ಅಂದರೆ ಹೇಗೆ ಅಂದರೆ, ಕಿರುಚಾಡಿ ಮಾತನಾಡುವುದು ಕೆಟ್ಟ ಶಬ್ದ. ಒಂದು ಅಕಾರವನ್ನು, ಉಕಾರವನ್ನು, ಏಕಾರವನ್ನು ಯಾವುದನ್ನೇ ಆಗಲಿ ಅದನ್ನು ಕೂಗಿದಾಗ ಅಕ್ಷರಗಳು ಕರ್ಕಶ ಧ್ವನಿಗೆ ಆಗಿ ಕೆಟ್ಟ ಶಬ್ದವಾಗ್ತವೆ. ಕೆಟ್ಟ ಪದಗಳು ಅಂತಂದರೆ ಕೆಟ್ಟ ಅರ್ಥ ನೀಡುವ ಪದಗಳು. ಅದೇ ರೀತಿಯಾಗಿ ಕೆಟ್ಟ ಭಾವನಾಯುಕ್ತ ಒಳ್ಳೆಯ ಪದಗಳು ಕೂಡ ಕೆಟ್ಟ ಪದಗಳೆಂದೇ ಪರಿಗಣಿಸಲ್ಪಡ್ತದೆ. ಉದಾಹರಣೆ ಕುಹಕ, ವ್ಯಂಗ್ಯ. ಉದಾಹರಣೆ ಹೇಗಿರುತ್ತೇವೆ ಅಂತಂದರೆ, ಬೇರೆಯವರ ಬಗ್ಗೆ ಮಾತನಾಡುವುದು ಅದು ಒಳ್ಳೆಯ ಮಾತಾಗಿಲ್ಲದೆ ಅವರ ಕನಿಷ್ಠತೆಯನ್ನು ಬಗ್ಗೆ ಮಾತನಾಡ್ತಕ್ಕಂಥದ್ದು, ಅವರ ನ್ಯೂನ್ಯತೆಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಅವರು ಸರಿಯಿಲ್ಲ ಎನ್ನುವಂತಹ ಚಿಂತನೆಯಲ್ಲಿ ಮಾತನಾಡ್ತಕ್ಕಂಥವೆಲ್ಲವೂ ಕೂಡ ಕೆಟ್ಟ ವಾಕ್ಯಗಳಾಗಿ ಹೋಗುತ್ತವೆ. ಆದರೆ ಮತ್ತೊಬ್ಬರ ಬಗ್ಗೆ ಒಳ್ಳೆಯ ಚಿಂತನೆ, ಒಳ್ಳೆಯ ಮಾತುಗಳನ್ನು ಮಾತ್ರ ಹೇಳುವಂಥದ್ದು ನಮ್ಮಲ್ಲಿರುವ ಒಳ್ಳೆಯತನದ, ಒಳ್ಳೆಯ ಸಂಸ್ಕಾರದ ಪ್ರತೀಕ. ಕಾಮೆಂಟ್ ಮಾಡುವಾಗ, ಉದಾಹರಣೆ ನಮ್ಮ ವಿಡಿಯೋಗೆ ಕಾಮೆಂಟ್ ಮಾಡುವಾಗ ವಿಡಿಯೋ ನೋಡದೆ ಕಾಮೆಂಟ್ ಮಾಡೋರು ಇರ್ತಾರೆ. ಅವರ ಬಗ್ಗೆ ನಾವೇನು ಮಾತಾಡಲ್ಲ. ಯಾಕೆಂದರೆ ಧರ್ಮದ್ರೋಹಿಗಳ ಸಂಘವೇ ತಲೆ ಎತ್ತಿ ನಿಂತಿದೆ ಭಾರತದಲ್ಲಿ. ಅಂತಹ ಸಂಘದ ಯಾವುದೇ ವ್ಯಕ್ತಿಗೆ ಉತ್ತರ ಕೊಡುವ ಅಗತ್ಯ ನಮಗೂ ಇಲ್ಲ, ನಿಮಗೂ ಇಲ್ಲ. ಆದರೆ ಯಾವ ವ್ಯಕ್ತಿ ಕುಹಕ ಮತ್ತು ವ್ಯಂಗ್ಯದಿಂದ ತನ್ನ ಕಾಮೆಂಟ್ಗಳನ್ನು ಮಾಡ್ತಾರೋ ಅಂಥವರ ಮನಸ್ಥಿತಿ ಮತ್ತು ಗುರುವಿನ ಅನುಗ್ರಹದ ಕೊರತೆ ಎದ್ದು ಕಾಣುತ್ತಿರುತ್ತದೆ. ಆಡುವ ಪದಗಳು ಯಾವುದೇ ರೀತಿಯಾಗಿರಲಿ, ಉದ್ದೇಶ ಎನ್ನುವುದು ದುರುದ್ದೇಶಯುಕ್ತವಾಗಿದ್ದಾಗ, ತಾನೊಬ್ಬ ದೊಡ್ಡ ಸಲಹೆಗಾರನಂತೆ ಏನೇನೋ ತಮಗೆ ಬಂದಂತಹ ಶಬ್ದಪುಂಜಗಳಿಂದ ಅಲಂಕರಿಸುವಂತಹ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ವ್ಯಂಗ್ಯದಿಂದಲೋ ಕುಹಕದಿಂದಲೋ, ಅವೆಲ್ಲವೂ ಭಾವನಾತ್ಮಕವಾದ ವಿಷಯಗಳಾಗಿದ್ದರಿಂದ ದುರುದ್ದೇಶಯುಕ್ತ, ದುರ್ಭಾವನಾಯುಕ್ತ ಪದಗಳು, ಪದಪುಂಜಗಳು, ವಾಕ್ಯಗಳು ಎಲ್ಲವೂ ಕೂಡ ದೋಷಯುಕ್ತವಾಗಿ ಗುರುಬಲವನ್ನು ಕಡಿಮೆ ಮಾಡುತ್ತವೆ. ಆದ್ದರಿಂದಾಗಿ ನಮ್ಮ ನಿತ್ಯದ ಬೆಳಗಿನಿಂದ ಎದ್ದು ಸಂಜೆ ಮಲಗುವಲ್ಲಿವರೆಗೂ ಕೂಡ ನಮ್ಮ ವಾಕ್ಯವು ಬೇರೆಯವರಿಗೆ ಉದ್ವೇಗ ಉಂಟಾಗದಂತೆ, ಮತ್ತೊಬ್ಬರ ವಾಕ್ಯವು ನಮಗೆ ಉದ್ವೇಗವಾಗದಂತೆ ನಾವು ಚಿಂತಿಸಿ ಬದುಕಿದರೆ ಗುರುತತ್ವ ಜಾಗೃತವಾಗಬಲ್ಲದು. ಜೊತೆಗೆ ವಿಶಾಲ ಮನೋಭಾವನೆ ಇಲ್ಲಿ ಅತಿ ಮುಖ್ಯವಾಗಿ ಕಂಡುಬರುತ್ತದೆ ಗುರುವಿನ ಒಂದು ಉತ್ತಮ ಫಲಕ್ಕಾಗಿ. ಆದ್ದರಿಂದಾಗಿ ಯಾವುದಾದರೂ ಕೂಡ ಸ್ವಾರ್ಥದಿಂದ ಗ್ರಹಿಸ್ತಾ ಹೋದರೆ ಅದು ಸಂಪೂರ್ಣವಾಗಿ ಗುರುವಿನ ತತ್ವಕ್ಕೆ ಹಿನ್ನಡೆ ಆಗ್ತದೆ. ಆದ್ದರಿಂದ ಒಬ್ಬ ವ್ಯಕ್ತಿಯಲ್ಲಿ ಗುರುತತ್ವ ಜಾಗೃತ ಜಾಸ್ತಿ ಪ್ರಮಾಣದಲ್ಲಿ ಆಗಬೇಕು ಅಂದರೆ ಅದಕ್ಕೆ ಒಂದು ನಮ್ಮ ಮಾತಿನ ರೀತಿಯಲ್ಲಿ ವಾಂಗ್ಮಯಂ ತಪಃ, ಮಾತಿನ ತಪಸ್ಸು ಪ್ರಾರಂಭವಾಗಬೇಕು. ಅದೇ ರೀತಿಯಾಗಿ ಗುರು ಜಪಾದಿಗಳನ್ನು ಮಾಡುವಂಥ ಕ್ರಿಯೆಗಳು ಉಂಟಾಗಬೇಕು. ಆಗ ಸ್ವಾಭಾವಿಕವಾಗಿ ಮನುಷ್ಯನಿಗೆ ಆ ಗುರುತತ್ವದ ಜಾಗೃತಿಯಿಂದ ಕೆಟ್ಟ ಫಲಗಳು ದೂರವಾಗಬಲ್ಲವು. ಆ ಗುರುತತ್ವವೇ ಮಹಾಸೂರ್ಯನಾಗ್ತಾನೆ ತಮೋಕಾರಕವಾದಂಥ ಅಜ್ಞಾನಕ್ಕೆ. ಅಹಂಕಾರ ಮತ್ತು ಅಜ್ಞಾನ ಇವೆರಡೂ ಒಂದೇ. ಹಾಗಾಗಿ ನಾನು 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 ಎನ್ನುವ ಮೋಹ ಇದ್ದಲ್ಲಿ ಈ ಒಂದು ಗುರುತತ್ವ ಜಾಗೃತವಾಗಲಾರದು. ಆದ್ದರಿಂದ ಅತಿ ಹೆಚ್ಚು ಗುರುತತ್ವವನ್ನು, ಈ ವೇದದಲ್ಲಿ ಗುರು ಬಂದಾಗ ಗುರುತತ್ವವನ್ನು ಹೆಚ್ಚಿಗೆ ಜಾಗೃತ ಮಾಡಿಕೊಳ್ಳುವುದು ತುಂಬ ಸೂಕ್ತ ಎಂಬುದಾಗಿ ನಮಗೆ ಕಂಡು ಬರ್ತಾ ಇದೆ. ಹಾಗೆಯೇ ಈ ಒಂದು ರವಿ, ಕುಜ, ಬುಧರು ಚತುರ್ಥದಲ್ಲಿ ಸ್ವಸ್ಥಾನದಲ್ಲಿರುವ ಕುಜನಿಂದ ಅತಿ ದೊಡ್ಡ ಭೂಯೋಗಾದಿಗಳು ಲಭ್ಯವಾಗುವ ಲಕ್ಷಣಗಳಿದ್ದು
ಕೇತುವು ಅದಕ್ಕೆ ಅಡ್ಡಿ ಮಾಡುವುದರಿಂದ ನಿಮ್ಮ ನಿರ್ಣಯವೇ ಅನೇಕ ಬಾರಿ ನಿಮಗೆ ದಿಕ್ಕು ತೋಚದಂತೆ ಆಗಬಲ್ಲದು. ಆದ್ದರಿಂದ ಗಣಪತಿಯ ಆರಾಧನೆ ಅದಕ್ಕೆ ಸೂಕ್ತವಾದ ಪರಿಹಾರ ಆಗಿರ್ತದೆ. ಇನ್ನು ಸಪ್ತಮದಲ್ಲಿ ರಾಹು ಇರುವಂತಹ ರೀತಿಯಿಂದಾಗಿ ಒಂದು ಸಮಸ್ಯೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಬರುವಂತಹ ಲಕ್ಷಣಗಳು, ಮನಸ್ತಾಪಗಳಾಗುವಂಥ ಯೋಗಗಳಿರುವುದರಿಂದ ಸಿಂಹರಾಶಿಯವರು ನಿಮ್ಮ ಜಾತಕ ಅಥವಾ ನಿಮ್ಮ ವ್ಯಕ್ತಿತ್ವದ ಮೇಲೆ ಆಧರಿಸಿ ಅನೇಕ ವಿಧ ಬದಲಾವಣೆಗಳು ಇದ್ದರೂ ಕೂಡ ಸಾಮಾನ್ಯರಿಗೆ ಹೆಚ್ಚು ಕಡಿಮೆ ರಾಹುವಿನ ಪ್ರಭಾವ ಇದ್ದಲ್ಲಿ, ಕೇತುವಿನ ಪ್ರಭಾವವಿದ್ದಲ್ಲಿ ಈ ಮನಸ್ತಾಪಗಳು ಉಂಟಾಗುವ ಲಕ್ಷಣಗಳಿದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಗಂಡ ಹೆಂಡತಿ ಇಬ್ಬರು ಕೂಡ ಅಲ್ಲಿ ಶಾರ್ಟ್ಸಲ್ಲಿ ಪವರ್ಫುಲ್ ನಾಗಮಂತ್ರ ಇದೆ, ನಿತ್ಯ ಪಠನ ಮಾಡಿ. ಆ ಮೂಲಕವಾಗಿಯೂ ಕೂಡ ನೀವು ಇನ್ನು ಕೆಲವರು ದೈವ ಗಣಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ವ್ಯಯದಲ್ಲಿ ಗುರು ಬಂದಿದ್ದರಿಂದ ದೇವರ ಮೇಲೆ ನಂಬಿಕೆ ಹೋಗುವಂಥ ಲಕ್ಷಣಗಳಿರ್ತವೆ, ಅಥವಾ ಅತಿ ಬೇಗ ಶೀಘ್ರ ಫಲಕಾರಿಯಾಗಬೇಕು, ತಂತ್ರವಿದ್ಯೆಯನ್ನು ಮಾಡಿಸೋಣ ಎನ್ನುವ ಚಿಂತನೆ ಬರಬಹುದು. ಆದರೆ ಅವು ಯಾವುದೂ ಕೂಡ ಫಲಕಾರಿಯಾಗುವುದಿಲ್ಲ. ಅದಕ್ಕೆ ನಮ್ಮಲ್ಲಿ ಗುರುತತ್ವವನ್ನು ಜಾಗೃತ ಮಾಡಿಕೊಂಡು ಸನ್ಮಾರ್ಗದಲ್ಲಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದಾಗ ಉತ್ತಮ ಫಲ. ಇಲ್ಲಿ ಅಷ್ಟಮ ಶನಿ ಒಂದು ನಮಗೆ ಅತ್ಯಂತ ದೊಡ್ಡ ವಿಷಯವಾಗಿ ಪರಿಣಮಿಸ್ತದೆ ಅಂತ ಕಾಣ್ತದೆ. ಯಾರ್ಯಾರಿಗೆ ಶನೈಶ್ಚರನಿಂದ ಒಳ್ಳೆಯ ಫಲ ಸಿಗ್ತಾ ಇಲ್ಲವೋ ಅವರಿಗೆಲ್ಲ ಆರೋಗ್ಯದ ವಿಚಾರದಲ್ಲೂ ಅಥವಾ ಅನೇಕ ಯೋಗಗಳ ವಿಚಾರದಲ್ಲೂ ಶನೈಶ್ಚರನ ಅಷ್ಟಮ ಶನಿಯಿಂದ ಅನೇಕ ವಿಧವಾದ ದೋಷಗಳು ಕಂಡುಬರ್ತದೆ. ಆದ್ದರಿಂದ ಅಂತಹ ಕೆಟ್ಟ ದೋಷಗಳಿಂದ ದೂರವಾಗಲು ಶನೈಶ್ಚರನಿಂದ ಉತ್ತಮ ಫಲ ಪಡೆಯಲು ಮೊದಲು ಉತ್ತಮ ಆರೋಗ್ಯಕರವಾದಂಥ ಆಹಾರ ಸೇವನೆ, ಎರಡನೆಯದಾಗಿ ನಿಮ್ಮ ದೇಹಕ್ಕೆ ಯಾವುದು ಬೇಡವೋ ಆ ಒಂದು ಆಹಾರವನ್ನು ಬಿಡುವಂಥದ್ದು, ಇದು ದೊಡ್ಡ ಕೆಲಸ. ಉದಾಹರಣೆ, ಕೆಲವರಿಗೆ ಬೀಡಿ, ಸಿಗರೇಟು ಇತ್ಯಾದಿ ಗುಟ್ಕಾಗಳನ್ನು ತಿಂತಾ ಇರ್ತಾರೆ. ಇವರಿಗೆಲ್ಲ ತುಂಬ ಕಷ್ಟ ಆಗಬಹುದು ಆರೋಗ್ಯವನ್ನು ಕಾಯ್ದುಕೊಳ್ಳಿಕ್ಕೆ. ಆದ್ದರಿಂದಾಗಿ ಅದರ ಬಗ್ಗೆಯೂ ಕೂಡ ಚಿಂತನೆಯನ್ನು ಮಾಡಿ. ಅಷ್ಟಮದ ಶನಿಯು ಅನೇಕ ಒತ್ತಡವನ್ನು ಉಂಟು ಮಾಡಬಲ್ಲನು ಅನೇಕರಿಗೆ. ಯಾರಿಗೆ ಶನೈಶ್ಚರನ ಉತ್ತಮ ಫಲ ಸಿಗ್ತಾ ಇಲ್ಲ, ಯಾರು ಆಲಸ್ಯವನ್ನು ಹೊಂದಿದ್ದಾರೆ, ಅವರಿಗೆ ಅತಿ ಹೆಚ್ಚಿನ ಕೆಟ್ಟ ಫಲ ಸಿಗುವಂಥ ಲಕ್ಷಣಗಳು ಕೂಡ ಇದೆ. ಆದ್ದರಿಂದ ಆಲಸ್ಯವನ್ನು ತೊರೆದು ಶರಣಾಗತಿಯ ಭಾವವನ್ನು ಯಾರು ಹೊಂದಿದಾರಲ್ಲ, ದೇವರಿಗೆ ನಿತ್ಯ ಶರಣಾಗುವುದು, ತಾಯಿ ತಂದೆಗೆ ಎರಗುವುದು, ಕಾಲಿಗೆ ಎರಗಿ ನಮಸ್ಕರಿಸುವುದು, ಅನೇಕ ವಿಧದಲ್ಲಿ ಗುರು ಹಿರಿಯರ ಮಾರ್ಗದರ್ಶನವನ್ನು ಆತ್ಮೀಯವಾಗಿ ಸ್ವೀಕರಿಸುವುದು, ಯಾರಾದರೂ ಬೈದರೂ ಕೂಡ ತಮ್ಮ ಒಳಿತಿಗಾಗಿ ಬೈತಾರೆ ಅಂತ ಚಿಂತನೆ ಮಾಡಿ ಅದರಲ್ಲಿಯ ಒಳ್ಳೆಯ ಅಂಶಗಳನ್ನು ಸ್ವೀಕರಿಸಿ ಜೀವನಕ್ಕೆ ತನ್ನದಾಗಿಸಿಕೊಳ್ಳುವಂಥ ವ್ಯವಸ್ಥೆ ಯಾರ ಮನಸ್ಥಿತಿಯಲ್ಲಿದೆಯೋ ಅವರಿಗೆ ಶನೈಶ್ಚರ ಅತ್ಯುತ್ತಮ ಫಲವನ್ನು ಕೊಡ್ತಾನೆ. ಅರ್ಧಾಷ್ಟಮ ಶನಿಯು ಸಾಮಾನ್ಯವಾಗಿ ಅನೇಕರಿಗೆ ಕೆಟ್ಟ ಫಲವನ್ನು ಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುವುದರಿಂದ ಶಿವನ ಆರಾಧನೆ ದೈವಬಲಕ್ಕಾಗಿ ಬೇಕಾಗಬಲ್ಲದು. ರಾಶಿಯ ಅಧಿಪತಿಯಾದ ರವಿಯು ಆರೋಗ್ಯಕ್ಕಾಗಿಯೂ ಕೂಡ ಶಿವಾರಾಧನೆ, ನಿಮ್ಮ ಜೀವನದ ಮಾನಸಿಕ ನೆಮ್ಮದಿಗೋಸ್ಕರ ಶಿವಾರಾಧನೆ, ಅಷ್ಟಮ ಶನಿಯ ದೋಷ ನಿವಾರಣೆಗೆ ಶಿವಾರಾಧನೆ ಅತಿ ಮುಖ್ಯವಾಗಿ ಇಲ್ಲಿ ಕಂಡುಬರ್ತದೆ. ಇಂತಹ ಒಂದು ಅತ್ಯುತ್ತಮವಾದ ಆರಾಧನೆ ನಿಮ್ಮದಾಗಲಿ. ನಿಮ್ಮಲ್ಲಿ ವಿಶಾಲ ಮನೋಭಾವನೆ ಜಾಗೃತವಾಗಿ ಸಮಸ್ತ ವಸುಧೈವ ಕುಟುಂಬಕಂ ಎನ್ನುವಂತಹ ಸರ್ವೇ ಜನ ಸುಖಿನೋ ಭವಂತು ಎನ್ನುವ ಚಿಂತನೆಯೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ, ನಿಮ್ಮ ಸಮಾಜದ ಅಭಿವೃದ್ಧಿಗಾಗಿ ನಿಮ್ಮ ಹಿತಚಿಂತನೆ ಇದ್ದಲ್ಲಿ ಖಂಡಿತವಾಗಿ ನೀವು ಒಂದು ಜಗತ್ತಿನ ಮಹಾ ಸಂಪತ್ತಾಗಿ ಪರಿವರ್ತಿತವಾಗುವಲ್ಲಿ ಈ ಕಾರ್ತಿಕ ಮಾಸ ಅತಿ ದೊಡ್ಡ ಕೊಡುಗೆಯನ್ನು ನೀಡುತ್ತೆ. ನಿಮಗೆ ಎಲ್ಲ ರೀತಿಯಿಂದ ಶುಭವಾಗಲಿ. ಮುಂದಿನ ಮಾತನ್ನು ಕೇಳಿ. ಮಿತ್ರರೇ, ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿಯ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ. ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಾಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ. ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ, ಹತಾಶಗಳು ಹೆಚ್ಚುತ್ತಿದ್ದು ಸಂಸ್ಕಾರದ ಪ್ರಮಾಣವೂ ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ. ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು, ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಕಹಿ ಸತ್ಯ. ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ. ಅವರು ಖಂಡಿತ ಕೆಟ್ಟವರಲ್ಲ. ಅವರು ನಿಮ್ಮ ಮಕ್ಕಳು. ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ. ಸರಿಯಾದ ಅರಿವು ಮೂಡಿಸಿ, ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ. ಬನ್ನಿ, ಕೈ ಜೋಡಿಸಿ
ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ. ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.